ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಈಗಾಗಲೇ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಸುಮಾರು 23 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಇವತ್ತು ಸುಮಾರು 4 ದಿನದ ಕೂಡ ಈಗಾಗಲೇ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರದಲ್ಲಿ ಕೂಡ ನಾವು ಸಾಕಷ್ಟು ಬಾರಿ ಕೇಳಿದರೂ ಕೂಡ ಮನವರಿಕೆ ಮಾಡಿಕೊಟ್ಟರು, ನಾವು ಮನವಿ ಪತ್ರ ಕೊಟ್ಟರು ಕೂಡ ಯಾವುದೇ ರೀತಿಯಿಂದ ಸ್ಪಂದಿಸ್ತಾ ಇಲ್ಲ. ಹಾಗಾಗಿನೇ ನಾವು ಇವತ್ತು ಎಲ್ಲರೂ ಕೂಡ ಈ ಒಂದು ನಿರ್ಧಾರ ಮಾಡಿ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘ ಇವತ್ತು ರಾಜ್ಯಾದ್ಯಂತ ಸುಮಾರು ಯಾವುದೇ ನಾವು ಕೆಲಸಗಳನ್ನು ಮಾಡ್ದೇ ಇವತ್ತು ನಾವು ಹೋರಾಟಕ್ಕೆ ಇಳಿಬೇಕಾಗಿರ್ತಕ್ಕಂಥ ಸನ್ನಿವೇಶ ಬಂದಿದೆ. ನಮ್ಮ ಹೋರಾಟ ಏನು 23 ಬೇಡಿಕೆಗಳು ಏನಿದಾವೋ ಅವೆಲ್ಲವೂ ಕೂಡ ಒಳ್ಳೆಯ ಸಕಾರಾತ್ಮಕವಾಗಿರ್ತಕ್ಕಂಥ ಬೇಡಿಕೆಗಳು. ಯಾಕಂತಂದರೆ ನಾವು ಇವತ್ತು ಗ್ರಾಮ ಮಟ್ಟದಲ್ಲಿ ಹೋಗಿ ನಾವು ಇವತ್ತು ಸ್ವಲ್ಪ ಗ್ರಾಮಾಡಳಿತಾಧಿಕಾರಿ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು ಅಂತಂದರೆ ನಾವು ಪೀಠೋಪಕರಣವನ್ನು ಕೇಳ್ತಕ್ಕಂಥದ್ದು ಇರ್ಬೋದು, ಮತ್ತು ನಮಗೆ ಒಂದು ನೆರಳನ್ನು ಮಾಡಿಕೊಡ್ತಕ್ಕಂಥದ್ದು ಇರ್ಬೋದು. ಮತ್ತು ಅದೇ ರೀತಿಯಾಗಿ ಇವೆಲ್ಲವೂ ಕೂಡ ಸಾರ್ವಜನಿಕರಿಗೆ ಹಿತಾಸಕ್ತಿಗೋಸ್ಕರನೇ ನಾವು ಕೇಳ್ತಕ್ಕಂಥ ಒಂದು ಬೇಡಿಕೆಗಳನ್ನು ಇಟ್ಕೊಂಡಿದ್ದೇವೆ. ಆದರೂ ಕೂಡ ಸಕಾರಾತ್ಮಕವಾಗಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ. ಮತ್ತು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಸ್ಟೇಟ್ ಸೀನಿಯರಿಟಿ ಬೇಕು ಅಂತ ಈಗಾಗಲೇ ಆಯುಕ್ತಾಲಯ ಆಗಿ ಸುಮಾರು 2 ವರ್ಷಗಳ ಕಾಲ ಕಳೆದರೂ ಕೂಡ ಆಯುಕ್ತಾಲಯದಲ್ಲಿ ಸ್ಟೇಟ್ ಸೀನಿಯರಿಟಿ ಕೂಡ ಮಾಡ್ತಾ ಇಲ್ಲ. ಅದನ್ನು ಕೂಡ ನಾವು ಬಹುಮುಖ್ಯವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಇಟ್ಕೊಂಡು ಅದೇ ಹಂತ ಹಂತವಾಗಿ ಸುಮಾರು 23 ಬೇಡಿಕೆಗಳನ್ನು ಕೂಡ ನಾವು ಈಗ ಇಟ್ಟಿದ್ದೇವೆ. ನಾವು ಇಷ್ಟೇ ಕೇಳೋದು, ನಮ್ಮ ಬೇಡಿಕೆಗಳನ್ನು ನೀವು ಕುಂತು ನಿಮಗೆ ಆಗ್ತಕ್ಕಂಥವನ್ನು ತಕ್ಷಣವೇ ಈಡೇರಿಸಿದರೆ ನಾವು ಈ ಮುಷ್ಕರದಿಂದ ಹಿಂಪಡೆದು ಸಾರ್ವಜನಿಕರಿಗೆ ನಾವು ಸೇವೆ ಸಲ್ಲಿಸ್ತೇವೆ. ಯಾಕಂದರೆ ಇದೊಂದು ಮಾತೃ ಇಲಾಖೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ ನಾವು ಪ್ರತಿದಿನವೂ ಕೂಡ ನಾವು ಕೆಲಸ ಮಾಡಿದ್ರೇ ಸಾರ್ವಜನಿಕರಿಗೆ ಎಲ್ಲವೂ ಕೂಡ ಕೆಲಸ ಕಾರ್ಯಗಳಾಗಲಿಕ್ಕೆ ಸಾಧ್ಯತೆ ಇರ್ತದೆ. ಯಾಕಂದರೆ ಉದಾಹರಣೆ ನಿಮಗಿರ್ಬೋದು, ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಜಾತಿ ಆದಾಯ ಭಾಳ ಮುಖ್ಯ. ಆದರೆ ನಮ್ಮ ಕಂದಾಯ ಇಲಾಖೆಯಿಂದನೇ ಕೊಡಬೇಕಾಗಿದೆ. ಆದರೆ ಇವತ್ತು ಬೀದಿಗೆ ತಂದು ನಿಂದ್ರಿಸಿ ಇವತ್ತು ನಮ್ಮನ್ನು ಸ್ಟ್ರೈಕಿಗೆ ತಂದಿರ್ತಕ್ಕಂಥದ್ದು ಇದು ಒಂದು ಭಾಳ ವಿಪರ್ಯಾಸ. ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗ್ತದೆ. ನೀವು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಮನವಿ ಮಾಡಿಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ನಮ್ಮ ಪರವಾಗಿ ಸ್ವಲ್ಪ ಸರ್ಕಾರಕ್ಕೆ ಎಚ್ಚೆತ್ತು ನಮ್ಮ ಏನು ಬೇಡಿಕೆಗಳೇನಿದಾವೋ ಅವನ್ನೆಲ್ಲವನ್ನೂ ಕೂಡ ಈಡೇರಿಸುವಂತಹ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.